ಈಗಿನ ಕಾಲದ ಹುಡುಗರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಸಂಬಳ ಬೇಕು, ಕೆಲ್ಸ ಬೇಡ. ಪ್ರೀತಿ ಬೇಕು, ಮದ್ವೆ ಬೇಡ. ವೆಲ್ ಸೆಟ್, ವೆಲ್ ಸೆಟ್. ಈಗಿನ ಕಾಲದ ಹುಡುಗರು ಪ್ರೀತಿ ಪ್ರೇಮಕ್ ಮಾತ್ರ ಮಹತ್ವ ಕೊಡ್ತಾರೆ, ಮನುಷ್ಯತ್ವಕ್ಕೆ ಮಹತ್ವನೇ ಕೊಡಲ್ಲ. ಹಾಗಾಗಿ ನಾನೊಬ್ಬ ಅಂಕಲ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಂಕಲ್ ಕಟ್ಕೋಬೇಕು ಅಂತಿದ್ದೀರಾ? ಹೌದು. ಮಿಡ್ಲ್ ಏಜ್ ಬಂದಿದ್ರೆ ಜೀವನದ ಬಗ್ಗೆ ಅನುಭವ ಇರುತ್ತೆ. ಓಹೋ, ಆ ತರ ಗಂಡ. ಹೌದು. ನನ್ ಕೈ ಹಿಡಿಯೋನ್ಗೆ ಮೆದುಳು ಸ್ವಲ್ಪ ಚೂಟಿಯಾಗಿರ್ಬೇಕು, ಮೈಂಡ್ ಮೆಚುರಿಟಿ ಚೆನ್ನಾಗಿರ್ಬೇಕು. ಅಷ್ಟೇ ಅಲ್ಲ, ಸಂಸಾರನ ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಪ್ರೀತಿ ಪ್ರೇಮನೆ ಪ್ರಪಂಚ ಅಲ್ಲ ಅಂತ ತಿಳ್ಕೊಂಡಿರ್ಬೇಕು. ಹಾಗಾಗಿ ಸ್ವಲ್ಪ ವಯಸ್ಸಾಗಿದ್ರು ಪರವಾಗಿಲ್ಲ, 40-45 ವಯಸ್ಸಿನವ್ರನ್ನ ಮದ್ವೆ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ನಿಮಗಿದೆಲ್ಲ ಹೇಗ್ ತಿಳಿತು? ಫಾರಿನ್ ಸಿಸ್ಟಮ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅಂದ್ರೆ ತಮಗಿಂತ ವಯಸ್ಸಾದವ್ರನ್ನ ಅಥವಾ ತಮಗಿಂತ ಚಿಕ್ಕವ್ರನ್ನ ಕಟ್ಕೊಳ್ತಾರೆ. ಅದನ್ನೇ ನಾನು ಮಾಡ್ಬೇಕು ಅನ್ಕೊಂಡಿದೀನಿ. ಹಾಗಾಗಿ ಪಡ್ಡೆ ಹುಡುಗರು ನಮ್ ಕಡೆ ಬರೋದೇ ಇಲ್ಲ. ಅಣ್ಣ, ಏನಿದು ಲಗೇಜ್ ತಗೊಂಡ್ ಮತ್ತೆ ಊರ್ಗ್ ಹೊರಟಿದ್ಯಾ? ಅದು ಈ ಪರಿಸ್ಥಿತಿನಲ್ಲಿ? ಕಾನ್ಫರೆನ್ಸ್. ಈ ವಾರನೇ ಕಾನ್ಫರೆನ್ಸ್? ಹೌದು ಕಣೆ, ಚೆನ್ನೈಗೆ ಹೋಗ್ತಾ ಇದೀನಿ 3 ದಿನ. ನೀವ್ ಬೇಕು ಅಂದಾಗ್ಲೆಲ್ಲ ಕಾನ್ಫರೆನ್ಸ್ ನಡೆಯುತ್ತಾ? ಅದು ಹಾ, ಕೇಳೆ ಪ್ರಶ್ನೆ ಕೊಡೋಣ, ಉತ್ತರ ಕೊಡಿ ಪ್ರಶ್ನೆಗೆ. ನಿಮಗೆ ಯಾಕೆ ಅದೆಲ್ಲ? ಯಾವ್ದೋ ಫೋನ್ ಬಂತಲ್ಲಪ್ಪ. ಡಾಕ್ಟ್ರೇ, ಸದ್ಯ ಇಲ್ಲ. ವೈಬ್ರೇಟರ್. ಹಲೋ. ಹಾ 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 ಹಾ, ಹೇಳಿ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಊರಲ್ಲಿರಲ್ಲ. ಅಯ್ಯೋ, ಯೋಚನೆ ಮಾಡ್ಬಿಡಿ, ನನ್ನ ನಂಬಿ ಡಾರ್ಲಿಂಗ್ ಇರ್ತಾಳೆ ಭಾರತಿ, ನಿಮ್ ಸ್ಪೆಷಲಿಸ್ಟ್. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಸುಮ್ಮನೆ ಇದೆ, ನಿನ್ನ ಚೆನ್ನಾಗಿ ನೋಡ್ಕೊತಾಳೆ. ಓಕೆ, ಹಾ, ಬನ್ನಿ. ಓಕೆ, ಬಾಯ್. ಯಾರ್ರಿ ಅದು? ನನ್ ಫ್ರೆಂಡ್ ಅಂಕಲ್ ಕಣೆ, ವೀರೇಶ್ ಅಂಕಲ್ ಅಂತ. ಅವ್ರಿಗೂ ಒಂದು ಓಟಿದೆ, ಮರಿಬೇಡ, ಚೆನ್ನಾಗಿ ನೋಡ್ಕೋ. ನೀವ್ ಚೆನ್ನೈಗೆ ಹೋಗ್ಲೇಬೇಕಾ? ನೀವ್ ಚೆನ್ನೈಗೆ ಹೋದ್ಮೇಲೆ ಒಂದ್ಸಲ ಫೋನ್ ಮಾಡ್ತೀರಾ? ಮನೆ ಮರಿಯೋಣ ಅಂತ ಮೆಡ್ರಾಸ್ ಹೋಗ್ತಾ ಇದ್ರೆ ಫೋನ್ ಸುಮ್ಮನೆ ಹೋಗ್ತಾ ಇಲ್ವಾ? ಒಂದ್ಸಲ 11 ಗಂಟೆ ಎಣ್ಣೆ ಮೇಲ್ ಅಣ್ಣ ಫೋನ್ ಮಾಡ್ದೆ ಇದ್ರು ನಾನ್ ಮಾಡ್ತೀನಿ ಬಿಡು. ಬೇಡಪ್ಪ ಅಣ್ಣ. ಪಲ್ಲಿ, ನೀನ್ ಐಶ್ವರ್ಯನ್ ಮಾತಾಡಿಸ್ತೀನೋ? ನನ್ ಮುಂದೆ ಈ ಐಶ್ವರ್ಯ ಇರ್ಬೇಕಾದ್ರೆ ನಾನ್ ಯಾಕೆ ಆ ಐಶ್ವರ್ಯನ್ ಮಾತಾಡ್ಸ್ಲಿ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಅವಳನ್ನ ಮಾತಾಡ್ಸ್ಬಾರ್ದು ಅಂತ ನೀನ್ ಹತ್ರ ಪ್ರಾಮಿಸ್ ತಗೊಂಡಿದ್ಯಾ ತಾನೆ? ಹೌದೌದು, ಯಾವ್ದೇ ಕಾರಣಕ್ಕೂ ನೀನ್ ಅವಳ ಮುಖ ನೋಡ್ಕೂಡ್ದು. ಇಲ್ಲ ಕಣೆ. ನಾನ್ ಹಿಂಗೊಂದ್ ಕ್ವಶನ್ ಕೇಳ? ಕೇಳು. ಇವತ್ತವಳು ಬಿಂದಿ ಇಟ್ಕೊಂಡಿದ್ದಾಳೋ ಕುಂಕುಮ ಇಟ್ಕೊಂಡಿದ್ದಾಳೋ? ಅದು ಅವಳ ಹಣೆ ಬರಹ, ನಾನ್ ಯಾಕೆ ಯೋಚನೆ ಮಾಡ್ಲಿ? ಸುಮ್ನೆ ನಿನ್ನ ಟೆಸ್ಟ್ ಮಾಡ್ದೆ ಕಣ. ನಾನು ಆ ಟೆಸ್ಟ್ ಪೇಪರ್ ಆನ್ಸರ್ ಮಾಡ್ದೆ ಕಣೆ. ಐ ಲವ್ ಯು ಪಲ್ಲಿ. ನೀಟು ಕಣೆ. ಲಗೇಜ್ ತಗೊಂಡು ಎಲ್ಲಿಗ್ರಿ ಹೊರಟ್ರಿ? ಎಲ್ಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಯಾಕೆ ಅಂತ ಅಡ್ಬಾಯ್ ಆಗ್ತಿಯಲ್ಲ? ನೀವ್ ಮಾಡೋ ಘನ ಕಾರ್ಯ ಎಲ್ರಿಗೂ ಗೊತ್ತಿದೆ, ಮರ್ಯಾದೆಯಾಗಿ ಹೇಳಿ ಎಲ್ಲಿ ಹೊರಟಿದ್ದೀರಾ ಅಂತ. ಮಂಗಳೂರು ಹೋಗ್ತಾ ಇದೀನಿ. ಯಾಕೆ? ಸಮುದ್ರದಲ್ಲಿ ಬಿದ್ದು ಸಾಯಕ್ಕೆ. ಲಾಲ್ ಬಾಗ್ ಕೆರೆ ಇತ್ತಲ್ಲ. ನಾನು ಕಾಮಿಡಿ ಮಾಡ್ಬೇಡ, ಇದು ಕಾಮಿಡಿ ಮಾಡೋದಕ್ಕೆ ರಾತ್ರಿ 8 ಗಂಟೆ ಸ್ಲಾಟ್ ಅಲ್ಲ ಕಣೆ, ಸೀರಿಯಸ್ ಟೈಮ್. ಮಂಗಳೂರಿನಲ್ಲಿ ಚಂದ್ರಶೇಖರ್ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಇದನ್ನಲ್ಲ, ಅವರಪ್ಪ ಕೊಂಗಾಡಿ ಅಪ್ಪನ್ಗೆ ಸೀರಿಯಸ್ ಆಗಿ ಆಕ್ಸಿಡೆಂಟ್ ಆಗಿದೆ. ಅಯ್ಯೋ, ಅದೇನಂತ ಸರಿಯಾಗಿ ಹೇಳ್ರಿ. ಅಯ್ಯೋ, ಅವರಪ್ಪ ಮಂಗಳೂರು ಬೀಚ್ ನಲ್ಲಿ ಜಾಗಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಿಂತರ ಒಂದು ದಡೂತಿ ಮೀನು ಅವ್ರ ಕಾಲು ಇಟ್ಕೊಂಡು ಸರ್ರಂತ ಸಮುದ್ರಕ್ಕೆ ಕೆಳ್ಕೊಂಡು ಹೋಗ್ಬಿಟ್ಟಿದೆ. ಆಮೇಲೆ ಯಾರೋ ಬೆಸ್ತರು ಬಲೆ ಬೀಸಿ ಮೀನ ಅವನ್ನ ಇಬ್ರು ಇಟ್ಕೊಂಡಿದ್ದಾರೆ. ಅವ್ರ ಕಾಲು ಕಚಕಚಾಣ ಅಂತ ಮೀನ್ ಕಚ್ಬಿಟ್ಟಿದೆ ಕಣೆ. ಪಾಪ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ದೊಡ್ಡದಾಗಿ ಆಪರೇಷನ್ ಮಾಡ್ಬೇಕಂತೆ. ಅದಕ್ಕೆ ಅವ್ರು ನೋಡ್ಕೊಂಡ್ ಬರ್ತೀನಿ. ಮೀನ ಸುಮ್ನೆ ಬಿಡ್ತಾರ? ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಹಾಕಿ ಬೆಂಡೆತ್ತಿ ಏರೋಪ್ಲೇನ್ ಹಾಕ್ಬಿಟ್ಟಿದ್ದಾರೆ. ಬರ್ಲಾ? ಮನೆ ಕಡೆ ಹುಷಾರು, ಖರ್ಚು ಕಡಿಮೆ ಮಾಡು. ಅಲ್ಲೇ ಸೂಜಿ ವಾಪಸ್ ಬಂದ್ರಿ? ಆಯ್ತು. ನಾನ್ಸೆನ್ಸ್. ಆಂಟಿ ಬನ್ನಿ ಇಲ್ಲಿ, ಬನ್ನಿ. ಕೂತ್ಕೊಳ್ಳಿ ಇಲ್ಲಿ. ನಿಮ್ಗೆ ಸ್ವಲ್ಪ ಆದ್ರೂ ತಲೆ ಇದೆಯಾ? ಇಷ್ಟ ದೊಡ್ಡ ತಲೆ ಇದೆ, ಕಾಣಿಸಲ್ವೇನೋ? ಇಷ್ಟು ದೊಡ್ಡ ತಲೆ ಇದೆ, ಆದ್ರೆ ತಲೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂತ. ಕಡಿಮಯ್ಯ, ನಿಂದ ಯಾಕೋ ಜಾಸ್ತಿ ಆಯ್ತು. ಅಲ್ಲ ಆಂಟಿ, ಮೀನನ್ನೆಲ್ಲಾದ್ರೂ ಅರೆಸ್ಟ್ ಮಾಡಕ್ ಆಗತ್ತಾ? ಅರೆಸ್ಟ್ ಮಾಡಕ್ ಅದು ಕೈಗಳಿರುತ್ತಾ? ಹೋಗ್ಲಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರೆ ಗಬ್ಬು ಆಸ್ನೆ ಹೊಡಿಯಲ್ವಾ? ನಿಮ್ಮಿಬ್ಬರಿಗೆ ತಲೆ ಇದೆ ಅಂತ ಅನ್ಕೋಬೇಡಿ. ಅವರು ಮೀನುಗಾರ ಅನ್ನೋ ಬದಲು ಮೀನು ಅಂತ ಹೇಳಿದಾರ ಕಣೋ. ಆಂಟಿ, ಎಲ್ಲಾರು ಕಿವಿಗೆ ಹೂವ ಇಟ್ರೆ ಅಂಕಲ್ ನಿಮ್ ಕಿವಿಗೆ ಮೀನೇ ಇಟ್ಟಿದ್ದಾರೆ. ಹಲೋ, ಯಾರು ಇದಾರೆ ಮನೆಯಲ್ಲೇ? ಬನ್ರಿ. ಓಹೋ, ಯಜಮಾನ್ರಿ ನಮಸ್ಕಾರ. ಯಾರು ಬೇಕಾಗಿತ್ತು? ಇದಾರೇನ್ರಿ ಅವರು? ಯಾರು? ಚುಚ್ಚ ಅವರು. ಓ, ಅಣ್ಣನಾ? ಕೂತ್ಕೊಳ್ಳಿ. ನಮ್ಮ ಅಣ್ಣ ಚುಚ್ಚುಮದ್ದನ್ನ ತುಂಬಾ ಚೆನ್ನಾಗಿ ಚುಚ್ತಾನೆ. ಆದ್ರೆ ಅವನೀಗ ಊರಲ್ಲಿಲ್ಲ. ಇವಳು ನರ್ಸ್ ಮೇಡ್ ಲಲಿತಾ ಅಂತ ಅಡ್ಗೆ ಕೆಲಸ ಜೊತೆಗೆ ನರ್ಸಿಂಗ್ ಕೆಲಸನೂ ಮಾಡ್ತಾಳೆ. ಇವಳು ಚೆನ್ನಾಗಿ ಚುಚ್ತಾಳೆ. ಚುಚ್ತಾಳೆ ಅಂದ್ರೆ ಚಚ್ಚಿಬಿಡ್ತೀನಿ. ಚಚ್ಬಿಡ್ತೀಯ. ಕತ್ತೆ ಬಾಲ, ಕುದುರೆ ಜುಟ್ಟು. ಸಿಲ್ಲಿ, ಮುದುಕರನ್ನೆಲ್ಲ ನಾ ಅಟೆಂಡ್ ಮಾಡಲ್ಲ. ನಾನು ಮುದುಕ ಅಲ್ಲ, ವೀರಶಂಕರ್. ಓ, ನಮ್ಮ ಅಣ್ಣ ಹೇಳ್ತಾ ಇದ್ನಲ್ಲ ವೀರಶಂಕರ್ ಬರ್ತಾರೆ ಅಂತ.
ಅವ್ರೇನಾ ನೀವು? ಹೌದೌದು, ನಾನೇ ವೀರಶಂಕರ್. ಅವ್ನು ಹೇಳ್ದ ನಾನೇನೋ ಊರಲ್ಲಿ ಇರುವುದಿಲ್ಲ, ನೀವು ಮನೆಗೆ ಬನ್ನಿ, ಆಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ. ಓಹೋ, ಯಾರಿದು ಹೆಣ್ಮಗು? ವಿಠಲನ್ ಹೆಂಡ್ತಿನ? ಇವರು ನಮ್ಮ ಅತ್ತಿಗೆ ಅಲ್ಲ. ಅಂಕಲ್, ನನ್ಗಿನ್ನು ಮದ್ವೆನೇ ಆಗಿಲ್ಲ. ನಾನು ಇಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ದೀನಿ. ಲಲಿತಾಂಬ ಇದಾರಲ್ಲ, ಅವ್ರ ಫ್ರೆಂಡ್ ಅಷ್ಟೇ. ಲಲಿತಾಂಬ ಅವ್ರಿಗೆ ಸೈಡ್ ಪ್ಲೇಸ್. ಇಷ್ಟೊಂದು ಒಳ್ಳೆ ಫ್ರೆಂಡ್ಸ್ ಇದಾರ? ನೀವೇ ಒಂದು ಮಾಗಿದ ಮಲಗೋಬ ಹಣ್ಣು ತರ ಇರ್ಬೇಕಾದ್ರೆ ಕೈಯಲ್ಲಿ ಹಾಕಿ ಕಿತ್ಲೆ ಹಣ್ಣು ತಿನ್ನಕ್ಕೆ ಅಂತ ನಾನೇ ಕೊಟ್ಟಿದ್ದು. ಮನೇಲಿ ಸ್ಟಾಕ್ ತುಂಬಾ ಜಾಸ್ತಿ ಇರಬೇಕು. ಕೀಪ್ ಇಟ್ ಇನ್ ಕೂಲ್ ಪ್ಲೇಸ್. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಇವತ್ತಲ್ಲ ನಾಳೆ ಯಾರಾದ್ರೂ ನಿಮ್ಮನ್ನ ಮೆಚ್ಚಿ ಮದುವೆ ಆದ್ರೂ ಆಗ್ಬೋದು, ಯೋಚನೆ ಮಾಡಬೇಡಿ. ನೀವಿನ್ನೇನ್ ಮತ್ತೆ ಹಣೆ ಮೇಲೆ 4 ಬಿಳಿ ಕೂದ್ಲಿದ್ರು ನೋಡಕ್ ತುಂಬಾನೇ ಚೆನ್ನಾಗಿದ್ದೀರಾ. ಜಾಸ್ತಿ ಹೋಗಬೇಡಿ, ತಲೆ ಸುತ್ತು ಬಂದ್ಬಿಡುತ್ತೆ. ನಮಸ್ಕಾರ, ನಾನು ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ತಾತ್ ಯಾರು ಅಂತ ವೀರೇಶ್ ಅಂಕಲ್ ಅಂದ್ರೆ ನೀವೇನಾ? ನೀವ್ಯಾರು? ನಾನ್ ಸಮಾಜ ಸೇವಕಿ ಲಲಿತಾಂಬ ಅಂತ ಹೇಳದ್ನಲ್ಲ. ಅದಕ್ಕೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ತೇನೆ. ಹಲಸಿನ ಹಣ್ಣನ್ನ ಗೋಣಿ ಚೀಲದಲ್ಲಿ ಮುಚ್ಚಿಟ್ರೆ ಮೂಗು ತಿಳಿದೇ ಇರುತ್ತಾ? ಈ ಅವಸ್ಥೆ ಲೈನ್ ಹೊಡಿಯೋ ಚಪ್ಪಲು. ಯಾರಿಗೂ ಗೊತ್ತಾಗಲಾರ್ದು. నామది నిన్ను పిలిచింది గానమై వేణు గానమై నా గానమై. ఎవరున్నారు ఇంట్లో? ಅಂದ್ರೆ ಯಾರಿದ್ದೀರಾ ಮನೆಯಲ್ಲಿ? ಲೈನ್ ಹೊಡೆಯೋದಕ್ಕೂ ಕಾಂಪಿಟೇಷನ್. ಈ ಅಂಕಲ್ ಯಾರು ಅಂತ ಗೊತ್ತಾಯ್ತಾ? ಈ ಕಥಾಲೇಖಕ್ಕೆ ಗೊತ್ತಾಗಲ್ವಾ? ನಮಸ್ಕಾರ, ತಾವು? నా పేరు చిత్తూరు చంద్రుడు, చిత్తూరు అందగాడు రామారావు. మీ రంగనాథ్ గారు ఉన్నారు కదా, వాళ్ళకి చిక్కప్ప కావాలి. నాకు కాంత దగ్గు దగ్గు కెమ్ము కెమ్ము. అందుకే బెంగళూరుకు వచ్చాను డాక్టర్ విఠలరావు క్లినిక్ లో చూపించుకోవాలని. కానీ ఆయన అక్కడ లేదు, అందుకే ఇక్కడికి వచ్చాను. ತಾವೇನ್ ಹೇಳ್ತಿದ್ದೀರಿ? ನಾನ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. మంచిది చేసావు, మంచిది చేసావు. ఆహాహా, జాబిల్లితో చెప్పనా. ఎవరి అప్రతిభ సుందరి, అందాల సుందరి, నీ పేరేంటి? నిన్న ಹೆಸರು ಏನು? ನನ್ನ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ ಐಶ್ವರ್ಯ. ఆయన ఎవరు? మీ డాడీయా? ಡ್ಯಾಡಿ ಗೀಡಿ ಎಂದರೆ ನಿನ್ನ ಬಾಡಿ ಬಿಡಿ ಬಿಡಿ ಭಾಗಗಳಾಗುತ್ತೆ. శాంతించు నాయన, శాంతించు. ఆహా, అప్రతిమ సుందరి, రంభ, ఊర్వశి, మేనక, తిలోత్తమ అందరినీ కలిపితే ఈ సౌందర్యవతి మాయావతి వచ్చింది. ఏమిటి నీ గొంతు ఇంకా ఖాళీగా ఉన్నది కదా? నీకు ఇంకూ పెళ్లి కాలేదా? ಅಂದ್ರೆ ಮದುವೆ ಆಗ್ಲಿಲ್ವಾ? ಇನ್ನು ಯಾರು ಸಿಕ್ಕಿಲ್ಲ. ಸಿಕ್ಕಿದ ತಕ್ಷಣ ಗಮಕ್ ಅಂತ ಇಟ್ಕೊಂಡ್ಬಿಡ್ತೀನಿ. ಜಾಬಿಲಿತೋ ಚಪನಾ. ಗಂಡು ಎಂದರೆ ಗಂಡು, ಭೂಪತಿ ಗಂಡು. రాత్రి నిధులలోన నీవు చేసిన అల్లరి చెప్పనా. ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. రోజా ಬಹದ್ದೂರ್ ಗಂಡು, రోజా ಬಹದ್ದೂರ್ ಗಂಡು, రోజా ಗಂಡು. ರೋಜಾ ಅಂತೆ ರೋಜಾ. ಯಾವ್ದಾದ್ರು ಬೇಲಿನಿರ್ಬೇಕು, ಹೋಗಿ ಕಿತ್ತುಕೋ. శాంతించు నాయన, శాంతించు. కన్నెపిల్ల, నువ్వు ఇంత అందగత్తవి. బెంగళూరులో ఇంజనీర్లు ఉన్నారు, సాఫ్ట్వేర్లు ఉన్నారు, హార్డ్వేర్లు ఉన్నారు, స్టీల్ వేర్లు ఉన్నారు. ఎవరూ నీకు కనబడలేదా? ఎందుకు నీకు పెళ్లి కాలేదు? ಯಾಕೆ ನಿನ್ನೂ ಮದುವೆ ಆಗ್ಲಿಲ್ಲ? ನನ್ಗೆ ಪಡ್ಡೆ ಹುಡುಗರಿಗಿಂತ ದೊಡ್ಡ ಅಂಕಲ್ಗಳೇ ಇಷ್ಟ. ಅದು ನೇನೆ, ಕನ್ನಡದಲ್ಲಿ ನಾನೇ. ನಾನು ಅದೇ ಅಂದ್ರೆ ನೀನ್ ದಡ್ಡನಾ? ಅಲ್ಲ. ಸುಮ್ನಿರು. ಅಂಕಲ್, ನಿಮ್ಗಿನ್ನೂ మద్వే ಆಗಿಲ್ವಾ? అందాల ఆడపిల్ల. అప్పట్లో నేను జయప్రదని పెళ్లి చేసుకోవాలనుకున్నాను, శ్రీదేవిని పెళ్లి చేసుకోవాలనుకున్నాను. కానీ వాళ్ళిద్దరూ బాంబేకి వెళ్ళిపోయారు. అందుకే అప్పటి నుంచి ఇప్పటి వరకు నేను ಬ್ಯಾಚುಲರ್ లాగే ఉండిపోయాను. ಈಗಲೂ ನಾನು ಬ್ಯಾಚುಲರೇ. ನನಗೂ ಅಷ್ಟೇ. ಎಂತೆಂತ ಚಿತ್ರ ನಟಿಯರು, ಎಂತೆಂತ ನಾಟಕ ನಟಿಯರು ನನ್ನ ಹಿಂದೆ ಬಿದ್ದಿದ್ರು. ನಾನು ಅವರಿಂದ ಐಸ್ ಪೈಸ್ ಆಡಿ ತಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಒಂದು ಜ್ಞಾಪಕ ಇಟ್ಕೋ, ಒಕ್ಕಟಿ ಜ್ಞಾಪಕ పెట్టుకో. ನಿನಗಿಂತ ನಾನು ವಯಸ್ಸಲ್ಲಿ ಚಿಕ್ಕವನು, ಆದ್ರೆ ಗ್ಲಾಮರ್ ಅಲ್ಲಿ ದೊಡ್ಡವನು. ಅಂಕಲ್, ನೋಡಿ ನೋಡಿ ನೋಡಿ, ನೀವಿಬ್ರು ನಮ್ಮ ಮನೆಗೆ ಬಂದಿರೋದು ತುಂಬಾ ಸಂತೋಷ. ಮೊದಲು ರೆಸ್ಟ್ ತಗೊಳ್ಳಿ, ಆದ್ರೆ ಜಗಳ ಮಾತ್ರ ಆಡ್ಬೇಡಿ. ಯಾಕೆಂದ್ರೆ ಇದು ಸಮಾಜ ಸೇವಕಿ ಮನೆ, ಯಾವಾಗ್ಲೂ ಶಾಂತವಾಗಿರ್ಬೇಕು. ಲಲಿತಾ, ಇವ್ರಿಬ್ರು ಎಷ್ಟೇ ಜಗಳ ಆಡಿದ್ರು ನೋಡೋದಕ್ ತುಂಬಾ ಕ್ಯೂಟ್ ಆಗಿದಾರಲ್ವಾ? ಅಯ್ಯೋ, ಐಶ್ವರ್ಯ
ಅವ್ರೆ ನಮ್ ಜೊತೆ ಮಾರ್ಕೆಟಿಗೆ ಬರ್ತೀರಾ? ಓ ಸಾರಿ ಸಿಲಿ, ನಾನ್ ಸ್ವಲ್ಪ ಏರೋಬಿಕ್ಸ್ ಮಾಡ್ಬೇಕು. ಸೊ ನೀವೇ ಹೋಗ್ಬಿಟ್ ಬನ್ನಿ. ಈಗೇನಮ್ಮ ಮಾಡ್ತೀಯ? ನನ್ ಜೊತೆ ಬರ್ಲೇಬೇಕು. ನೋಡ್ತಾ ಇರಿ. ಹೊಟ್ಟೆ ಅಂಕಲ್ ನಮ್ ಜೊತೆ ಮಾರ್ಕೆಟ್ಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತಗೊಂಡ್ಬರಕ್ ಬರ್ತೀರಾ? ನಿನ್ನ ಜೊತೆ ಕೊತ್ತಂಬರಿ ಸೊಪ್ಪು ತರೋದಕ್ಕೆ ನಾನು ಮಾರ್ಕೆಟಿಗೆ ಬರ್ಬೇಕಾ? ನಮ್ಮೂರಲ್ಲಿ ಚಿಕ್ಕ ಮಾರ್ಕೆಟ್ ಕೊಂಡ್ಕೊಂಡಾಗ್ಲೇ ನಾನು ರಿಜಿಸ್ಟ್ರೇಷನ್ಗೆ ಸೈನ್ ಮಾಡಕ್ ಹೋಗ್ಲಿಲ್ಲ. ಯಾಕೆ ಸೈನ್ ಮಾಡಕ್ ಬರಲ್ಲ? ಹೆಬ್ಬೆಟ್ಟು ಅಂತನಾ? ಅವಿವೇಕದ ಮಾತು ಬೇಡ, ದೂರ ಸರಿ. ಈಗೇನಮ್ಮ ಮಾಡ್ತೀಯಾ? ನೋಡ್ತಾ ಇರಮ್ಮ. ತೆಲುಗು ಅಂಕಲ್ ఏంటి పిల్ల? నా జతలో మార్కెట్కి వస్తారా? నాకు తలనొప్పి, కడుపు నొప్పి, ఒళ్ళు నొప్పి, మలబద్ధకము, ఆయాసము, అజీర్ణము, పులితేగులు. నేను మార్కెట్ కి రావటం లేదు, మీరు పోండి. నేనేనే ಹೇಳು